ನಮಸ್ತೆ. ನನ್ನ ಹೆಸರು ಸಾವಿತ್ರಿ. ನಾನು ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ಈ ವಿಡಿಯೋವನ್ನು 5ನೇ ಸೆಮಿಸ್ಟರ್ ಅಂತಿಮ ಪದವಿ ವಿದ್ಯಾರ್ಥಿಗಳಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕ್ವಿಟ್ ಇಂಡಿಯಾ ಮೂಮೆಂಟ್ ಅಥವಾ ಭಾರತ ಬಿಟ್ಟು ತೊಲಗಿ ಚಳುವಳಿನ ಕುರಿತಾಗಿ ಈ ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಕ್ವಿಟ್ ಇಂಡಿಯಾ ಚಳುವಳಿ ಆಗಸ್ಟ್ 9, 1942ರಲ್ಲಿ ಮಾರ್ಚ್ ತಿಂಗಳಲ್ಲಿ ಇದು ಕ್ರಿಪ್ಸನ್ನ ನೇತೃತ್ವದಲ್ಲಿ ಭಾರತಕ್ಕೆ ಬಂದಂತಹ ಆಯೋಗ ಭಾರತೀಯರ ಮನದಾಳದ ಇಂಗಿತವನ್ನು ಪೂರ್ಣ ನಿರ್ಲಕ್ಷ್ಯ ಮಾಡಿತ್ತು. ಅದರ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಹಮ್ಮಿಕೊಳ್ಳಲಾಯಿತು. ಅದು ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಿದ ವರದಿ ಭಾರತೀಯರಿಗೆ ಅತೃಪ್ತಿದಾಯಕವಾಗಿತ್ತು. ಅದರ ಸಲಹೆಗಳನ್ನು ಎಲ್ಲ ಪಕ್ಷಗಳು ಒಮ್ಮತದಿಂದ ತಿರಸ್ಕರಿಸಿದವು. ಒಟ್ಟಾರೆ ಜವಾಬ್ದಾರಿ ಸರ್ಕಾರ ರಚನೆ ಕ್ರಿಪ್ಸ್ ಅಸಮ್ಮತಿ ವ್ಯಕ್ತಪಡಿಸಿದರೂ ಬ್ರಿಟಿಷ್ ಸರ್ಕಾರ ಯಾವುದೇ ಒಂದು ಸೂಕ್ತ ವ್ಯವಸ್ಥೆ ಕೈಗೊಳ್ಳದೆ ಎಲ್ಲ ರಾಜಕೀಯ ಚಟುವಟಿಕೆಗಳನ್ನು ಹತ್ತಿಕ್ಕುವ ಸಾಹಸ ಮಾಡ್ತಾ ಬಂತು. ಕೋಮುವಾರು ಭಾವನೆಯನ್ನು ಆ ಮೂಲಕ ಅಧಿಕಗೊಳಿಸ್ತಾ ಬಂತು. ಭಾರತೀಯರನ್ನು ಹೊಡೆದುಕೊಳ್ಳುವ ಬ್ರಿಟಿಷ್ ಸರ್ಕಾರದ ನೀತಿ ಇದು ಅಕ್ಷರಾಂಶ ಸತ್ಯವಾಯಿತು. ಅದನ್ನೇ ಜಗಜ್ಜಾಹೀರಾಯಿತು ಅಂತ ಹೇಳ್ತಾರಲ್ಲ, ಆ ರೀತಿ. ಈ ಮಧ್ಯೆ ಸಂಭವಿಸಿದ 2ನೇ ಮಹಾಯುದ್ಧದಲ್ಲಿ ಪ್ರವೇಶ ಮಾಡಿದ ಜಪಾನ್ ಭಾರತದತ್ತ ಧಾವಿಸ್ತಾ ಬಂತು. ಕ್ರಿಪ್ಸ್ ಆಯೋಗದ ಸೋಲು ಮತ್ತು ಏಷ್ಯಾದಲ್ಲಿ ಇಂಗ್ಲೆಂಡಿನ ವಿರುದ್ಧ ಕೆಲವೆಡೆ ಗಳಿಸಿದ ಜಪಾನಿನ ಗೆಲುವು ಕ್ವಿಟ್ ಇಂಡಿಯಾ ಚಳವಳಿಗೆ ದಾರಿ ಮಾಡಿತು. ಅಂಥ ಸಂದರ್ಭದಲ್ಲೂ ಸರ್ಕಾರ ಕಾಂಗ್ರೆಸ್ಗೆ ಪೂರ್ಣ ಅಧಿಕಾರ ಕೊಡೋದೆಂಬ ನಂಬಿಕೆಯಿಂದ ಗಾಂಧೀಜಿ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ತೀರ್ಮಾನಿಸಿದರು. ಜಪಾನಿನೊಡನೆ ಸೆಣಸಾಡೋದಕ್ಕೆ ಭಾರತಕ್ಕೆ ಯಾವ ಸಕಾರಣವೂ ಇಲ್ಲ. ಭಾರತದಲ್ಲಿ ದಿಗ್ವಿಜಯಗಳನ್ನು ವಿಸ್ತರಣೆಯನ್ನು ಕೈಗೊಳ್ಳುವುದು ನಮ್ಮ ದೇಶದ ಆಶೋತ್ತರಗಳಿಗೆ ಮತ್ತು ಘನತೆ ಗೌರವಗಳಿಗೆ ತದ್ವಿರುದ್ಧವಾಗಿದೆಯೇ. ಮೇಲಾಗಿ ಇಲ್ಲಿ ಬ್ರಿಟಿಷರು ಇರೋದೇ ಜಪಾನಿಯರ ದಾಳಿಗೆ ಪ್ರೇರಕವಾಯಿತು ಎಂಬುದಾಗಿ ಗಾಂಧೀಜಿ ಘೋಷಣೆ ಮಾಡ್ತಾ ತತ್ಕ್ಷಣವೇ ಬ್ರಿಟಿಷರು ಇಲ್ಲಿಂದ ಕಾಲು ತೆಗಿಲೇಬೇಕು ಎಂಬ ನಿರ್ಧಾರವನ್ನು ಕೈಗೊಂಡು ಗಾಂಧಿ ಕಾಂಗ್ರೆಸ್ ಆ ಬಗ್ಗೆ ಸೂಕ್ತ ಗೊತ್ತುವಳಿಗಳನ್ನು ಅಂಗೀಕರಿಸುವಂತೆ ಮಾಡಿದರು. ಹಾಗಾಗಿ 1942 ಆಗಸ್ಟ್ 8ರಂದು ಹೆಸರಾದಂಥ ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಬಾಂಬೆಯ ಗೋವುಳಿ ಮೈದಾನದಲ್ಲಿ ಅವಿರೋಧದಿಂದ ಅಂಗೀಕರಿಸಲಾಯಿತು. ಇಂಗ್ಲಿಷರು ತತ್ಕ್ಷಣದಿಂದ ಭಾರತದಿಂದ ಕಾಲು ತೆಗಿಬೇಕು, ಇಲ್ಲ ಹೊಸ ಕಾನೂನುಭಂಗ ಚಳವಳಿಯನ್ನು ಎದುರಿಸಬೇಕಾಗಿ ಬಂದಿತ್ತು ಎಂಬ ಎಚ್ಚರಿಕೆ ಮೊಳಗಿತ್ತ ಈ ಸಂದರ್ಭದಲ್ಲಿ ಗಾಂಧೀಜಿ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅಂತೇಳಿ ಘೋಷಿಸಿ ಕಾರ್ಯಕರ್ತರನ್ನು ಉತ್ತೇಜಿಸಿದರು. ಈ ಘೋಷಣೆ ಅಹಿಂಸಾತ್ಮಕ ಪ್ರತಿಭಟನೆಗಳ ಚಳುವಳಿಯಾಗಿದ್ದೇ ಹೊರತು ಹಿಂಸಾತ್ಮಕ ರಕ್ತಪಾತ ಅಥವಾ ಅಗ್ನಿಸ್ಪರ್ಶ ಮಾಡುವಂಥ ಕೃತ್ಯಗಳು ಚಳುವಳಿಯಾಗಿರಲಿಲ್ಲ. ಆ ಪ್ರಕಾರ ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಪಾಲಿಸುವಂತೆ ಚಳುವಳಿಕಾರರಿಗೆ ಸೂಚಿಸಲಾಗಿತ್ತು. ಅದರಲ್ಲಿ ಮೊದಲನೇದು ಟಿಕೆಟ್ ರಹಿತ ರೈಲು ಪ್ರಯಾಣ ಸೇರಿದಂತೆ ರೈಲು ಸಂಚಾರಗಳನ್ನು ತಡೆಗಟ್ಟೋದು, ಶಾಲಾ ಕಾಲೇಜು ಕಚೇರಿ
ಕಾರ್ಖಾನೆಗಳಿಂದ ಹೊರಬರೋದು, ತೆರಿಗೆ ನಿರಾಕರಣೆ, ಸರ್ಕಾರಿ ಕಾನೂನು ಕಾಯಿದೆಗಳನ್ನು ಉಲ್ಲಂಘಿಸಿ ಬಂಧನಕ್ಕೊಳಗಾಗುವುದು, ರೈಲ್ವೆ ಕಾರ್ಮಿಕರಿಂದ ಕೆಲಸ ಸ್ಥಗಿತ. 7ನೇದು ಬ್ರಿಟಿಷರ ವಿರುದ್ಧ ಘೋಷಣೆ ಮತ್ತು ಹರತಾಳಗಳು. ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಚಳವಳಿಯಲ್ಲಿ ಪ್ರಮುಖವಾಗಿ ಕೈಗೊಳ್ಳಲಾಯಿತು. ಇನ್ನು ಆಗಸ್ಟ್ ಕ್ರಾಂತಿ ಪರಿಸ್ಥಿತಿ ತೀವ್ರತೆಯನ್ನು ಗಮನಿಸಿದ ಸರ್ಕಾರ ಸ್ವಲ್ಪ ಸಮಯವೂ ತಡಮಾಡದೆ ಗಾಂಧೀಜಿ, ನೆಹರು ಮೊದಲಾದಂಥ ಕಾಂಗ್ರೆಸ್ ನಾಯಕರನ್ನು ದಸ್ತಗಿರಿ ಮಾಡಿ ಸೆರೆಮನೆಗೆ ದೂಡಿದರು. ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಮತ್ತು ಪ್ರಾಂತೀಯ ಕಮಿಟಿಗಳನ್ನು ತೆಗೆದುಹಾಕಿ ಕಾಂಗ್ರೆಸ್ ಎಂಬುದು ಕಾನೂನಿಗೆ ವಿರುದ್ಧ ಸಂಸ್ಥೆ ಅಂತೇಳಿ ಘೋಷಿಸಿದರು. ಬ್ರಿಟಿಷ್ ಸರ್ಕಾರ ಕೈಗೊಂಡ ಈ ರೀತಿಯಾದಂಥ ದಮನಕಾರಿ ಕೃತ್ಯಗಳು ಭಾರತೀಯರ ರಾಷ್ಟ್ರೀಯತೆಯ ಕಿಚ್ಚಿಗೆ ಬೆಂಕಿ ಹಚ್ಚಿದ್ವು. ದುರಾದೃಷ್ಟವಶಾತ್ ನೇತಾರರೇ ಇಲ್ಲದೆ ಜನತೆ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಆರಂಭಿಸಿಯೇ ಬಿಟ್ಟು. ಇದನ್ನು ಆಗಸ್ಟ್ ಕ್ರಾಂತಿ ಅಂತಲೂ ಕರೀತಾರೆ. ಗಾಂಧೀಜಿಯವರ ಸಹಾಯಕರಾದಂಥ ಕಾಲ್ಕೇರ್ ಮತ್ತು ಮಶ್ರೂವಾಲಾ ಅವರುಗಳು ಹರಿಜನ ಪತ್ರಿಕೆಯಲ್ಲಿ ಸರ್ಕಾರದ ಆಡಳಿತ ಯಂತ್ರ ಕುಸಿದು ಬೀಳುವಂತೆ ಚಳವಳಿ ನಡೆಸಬೇಕು ಅಂತೇಳಿ ಕರೆ ನೀಡಿದರು. ಅದು ದೈಹಿಕವಾಗಿ ಹಿಂಸೆಯಿಂದ ಕೂಡಿರ್ತಕ್ಕಂಥ ಅಹಿಂಸಾತ್ಮಕ ಚಳವಳಿಯಾಗಿರಬೇಕು ಅಂತಲೂ ಕೂಡ ಮನವಿ ಮಾಡಿಕೊಳ್ಳಲಾಗಿತ್ತು. ಗಾಂಧೀಜಿ ಮೊದಲಾದ ನೇತಾರರನ್ನು ಬಂಧಿಸಲಾಗಿದ್ದರಿಂದ ಚಳವಳಿ ನಾಯಕರಿಲ್ಲದೆ ತಲ್ಲಣಿಸಿತು. ಈ ಹಿನ್ನೆಲೆಯಲ್ಲಿ ಬಿಹಾರದ ಸಮಾಜವಾದಿ ನಾಯಕರಾದಂಥ ಜಯಪ್ರಕಾಶ್ ನಾರಾಯಣ್ ಅವರ ನಾಯಕತ್ವದಲ್ಲಿ ವಹಿಸಿಕೊಂಡಂಥ ಹಿಂಸಾತ್ಮಕ ಹೋರಾಟಕ್ಕೆ ಚಾಲನೆ ನೀಡಿದರು. ಇದರಿಂದ ಯುವ ಜನಾಂಗದಲ್ಲಿ ವಿದ್ಯುತ್ ಸಂಚರಿಸಿದಂತಾಯಿತು. ತಾಳ್ಮೆ ಕಳೆದುಕೊಂಡ ಪ್ರತಿಭಟನಾಕಾರರು ಅಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿದರು. ಹೀಗಾಗಿ ಗಾಂಧೀಜಿಯವರ ಅಹಿಂಸಾತ್ಮಕ ಚಟುವಟಿಕೆಯ ಕ್ರಾಂತಿಕಾರಿ ಇದು ಹಿಂಸಾತ್ಮಕ ಸ್ವರೂಪದಲ್ಲಿ ಪಡೆಯುವ ದಾಟಿನಲ್ಲಿ ಆ ನಿಟ್ಟಿನಲ್ಲಿ ಸಾಕ್ತು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇದು ಈ ಒಂದು ಹಾದಿಯಲ್ಲಿ ಪ್ರಮುಖವಾಗಿ ಈ ಒಂದು ಕ್ರಾಂತಿಕಾರಿಯ ಚಟುವಟಿಕೆಗಳಲ್ಲಿ ಪ್ರಮುಖವಾಗಿ ಅಂಚೆ ಕಚೇರಿ ಮೊದಲುಗೊಂಡಂತೆ ಇತರ ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಹಚ್ಚಲಾಯಿತು. ರೈಲ್ವೆ ಕಂಬಿಗಳ ಧ್ವಂಸಗೊಂಡಿತು. ಸರ್ಕಾರಿ ಖಜಾನೆ ಮತ್ತು ಬ್ಯಾಂಕುಗಳ ಲೂಟಿ ಮೊದಲಾದಂಥ ಹಿಂಸಾತ್ಮಕ ಚಟುವಟಿಕೆಗಳು ನಡೆಯಿತು. ಇನ್ನು ದೂರವಾಣಿ ತಂತಿಗಳನ್ನು ಕತ್ತರಿಸೋದು, ಹೆಂಡದ ಅಂಗಡಿಗಳ ಧ್ವಂಸ, ಕೆಲವು ಕಡೆ ಮಾತ್ರ ಹರತಾಳ ಕಾರ್ಯಗಳನ್ನು ನಿರ್ವಹಿಸಿದಂತೆ ಅಡೆತಡೆ ಆಯಿತು. ಈ ಚಲಮರ ಉರುಳಿಸೋದು, ಪೊಲೀಸ್ ಠಾಣೆಗಳಿಂದ ಶಸ್ತ್ರಾಸ್ತ್ರಗಳ ವಶ ಮತ್ತು ಪೊಲೀಸರಿಗೆ ಕಲ್ಲುಗಳಿಂದ ಪ್ರಹಾರ, ಸರ್ಕಾರಿ ಉಗ್ರಾಣಗಳ ಲೂಟಿ, ಅದರಂತೆ ಅರಣ್ಯ ಉಗ್ರಾಣಗಳಿಗೆ ಬೆಂಕಿ, ಮರ ಮುಟ್ಟುಗಳ ಭಸ್ಮ, ರಸ್ತೆ ಸೇತುವೆಗಳ ನಾಶ, ಸಂಚಾರ ಅಸ್ತವ್ಯಸ್ತ ಇತ್ಯಾದಿ. ಈ ಚಳುವಳಿ ಎಲ್ಲೆಡೆ ಒಂದೇ ರೀತಿಯಾಗಿ ಸಂಭವಿಸಲಿಲ್ಲ. ಕೆಲವು ಕಡೆ ಉಗ್ರ ಸ್ವರೂಪವನ್ನು ತಾಳಿತು. ಖಾಸಗಿ ಆಸ್ತಿಪಾಸ್ತಿಗಳಿಗೆ ಅಪಾರ ನಷ್ಟ ಸಂಭವಿಸಿತು. ಸ್ವಲ್ಪ ಕಾಲ ಪರಿಸ್ಥಿತಿ ಬಹು ಗಂಭೀರ ಸ್ವರೂಪವನ್ನೇ ಪಡ್ಕೊಂಡಿತು. ಅಧ್ಯಾಪಕರು, ವಿದ್ಯಾರ್ಥಿಗಳು, ಕಾರ್ಮಿಕರು, ಸಮಾಜ ಸೇವಾಕರ್ತರು ಮೊದಲಾದ ಬಹುತೇಕ ಎಲ್ಲ ವರ್ಗದ ಜನತೆ ಚಳುವಳಿಯಲ್ಲಿ ಭಾಗವಹಿಸಿತು. ಇನ್ನು 1857ರ ಕ್ರಾಂತಿಯನ್ನೇ ಬಿಟ್ಟರೆ ಪ್ರಥಮ ಬಾರಿಗೆ ಅಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಜನತೆ ಬ್ರಿಟಿಷರ ಅಧಿಕಾರವನ್ನು ಧಿಕ್ಕರಿಸಿ ನಿಂತು ಪರಿಸ್ಥಿತಿ ವಿಕೋಪಗೊಂಡದ್ದನ್ನು ಅರಿತಂಥ ಸರ್ಕಾರ ತತ್ಕ್ಷಣವೇ
ಕ್ರೂರ ದಮನಕಾರಿ ನೀತಿಯನ್ನು ಕೈಗೊಂಡು ಕ್ರಾಂತಿಕಾರಿಗಳು ದಿಕ್ಕಾಪಾಲಾಗಿ ಚೆದರು ಹೋದರು. ಅವರಲ್ಲಿ ಸಿಕ್ಕಿದ ಹಲವು ಮಂದಿ ಕ್ರೂರ ಶಿಕ್ಷೆಗೆ ಗುರಿಯಾದರು. ಇನ್ನುಳಿದವರು ಭೂಗತರಾದರು. ಅಲ್ಲಿಗೆ ಚಳವಳಿ ತಣ್ಣಗಾಯಿತು. ಬ್ರಿಟಿಷರಿಗೆ ಇದರಿಂದ ಜನತಾ ಚಳವಳಿಯ ಬಿಸಿ ಮೊದಲ ಬಾರಿಗೆ ತಟ್ಟಿದಂತಾಯಿತು. ಇನ್ನು ಈ ರೀತಿಯಾಗಿ ಒಂದು ನಿಟ್ಟಿನಲ್ಲಿ ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸಹ ಈ ನೆಲೆಯಲ್ಲಿ INA ಇದನ್ನು ಇಂಡಿಯನ್ ನ್ಯಾಷನಲ್ ಆರ್ಮಿ 1942ರಿಂದ 45ರವರೆಗೆ ಘೋಷಣೆ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯನ್ನು ನಾವು ಗುರುತಿಸ್ಬೋದು. ಈ ಮಧ್ಯೆ ಸೆರೆಮನೆಯಿಂದ ಪರಾರಿಯಾದಂಥ ನೇತಾಜಿ ಹಗಲು ರಾತ್ರಿ ಎನ್ನದೇ ಶ್ರಮಿಸಿ ಪೆಶಾವರ ಅನಂತರ ಕಾಬೂಲ್ ತಲುಪಿ ಅಲ್ಲಿನ ಇಟಲಿ ರಾಯಭಾರಿಗಳ ಪ್ರಯತ್ನದಿಂದ ಬರ್ಲಿನ್ ನಗರಕ್ಕೆ ತೆರಳಿ ಹಿಟ್ಲರನ್ನು ಭೇಟಿಯಾದರು. ಇಂಗ್ಲೆಂಡಿನ ಶತ್ರುವಾದಂಥ ಜರ್ಮನಿ, ಇಟಲಿ ಹಾಗೂ ಜಪಾನ್ ಭಾರತೀಯರ ವಿಮೋಚನೆಗೆ ಸಹಾಯ ಮಾಡುವುದಾಗಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಜರ್ಮನಿಯ ಬರ್ಲಿನ್ ಆಜಾದ್ ಹಿಂದ್ ಫೌಜ್ ಸ್ವತಂತ್ರ ಭಾರತದ ಸೈನ್ಯ ಪಡೆ ಸಜ್ಜಾಯಿತು. ಬ್ರಿಟಿಷರ ಪರ ಯುರೋಪಿನಲ್ಲಿ ಹೋರಾಡ್ತಾ ಜರ್ಮನಿ ಮತ್ತು ಜಪಾನಿಯರಿಗೆ ಬಂದಿಗಳಾಗಿದ್ದ ಭಾರತೀಯರು ಈ ಪಡೆಯ ಸೇನಾನಿಗಳಾದರು. ಸುಭಾಷ್ ಚಂದ್ರ ಬೋಸ್ ಮತ್ತು ರಾಯಭಾರಿ ಬೋಸ್ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿದಂಥ ರಾಸ್ ಬಿಹಾರಿ ಬೋಸ್ ದೇಶಭ್ರಷ್ಟನಾಗಿ ಓಡಿ ಹೋಗಿದ್ದು. 1915ರಲ್ಲಿ ಜಪಾನ್ ಸೇರಿದ ಇವರು ಅಲ್ಲೇ ನೆಲೆಸಿದರು. ಭಾರತದ ಹಿತ ಕಾಪಾಡಲು ಪಣ ತೊಟ್ಟರು. ಹಾಗೆ ಅಲ್ಲಿಯ ಪೌರನಾಗಿ ನೆಲೆ ನಿಂತು ತಾಯ್ನಾಡಿನ ಮುಕ್ತಿಗಾಗಿ ಅಪಾರವಾಗಿ ಶ್ರಮಿಸಿದರು. ಪೂರ್ವ ಹಾಗೂ ಆಗ್ನೇಯ ದೇಶಗಳು ಭಾರತೀಯರನ್ನೆಲ್ಲರನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾದರು. ಮೇಲಾಗಿ ಜಪಾನ್ ಇಂಗ್ಲೆಂಡಿನ ವಿರುದ್ಧ 2ನೇ ಮಹಾಯುದ್ಧದಲ್ಲಿ ಪ್ರವೇಶ ಮಾಡಿ ಇದರ ಒಂದು ಲಾಭ ಪಡೆದಂಥ ರಾಸ್ ಬಿಹಾರಿ ಬೋಸ್ ಅಲ್ಲಿನ ಯುದ್ಧದ ಪ್ರಭುಗಳ ಬೆಂಬಲ ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿ ಈ ನಿಟ್ಟಿನಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಆಜಾದ್ ಹಿಂದ್ ಫೌಜ್ INA ಸ್ಥಾಪಿಸಿತು. ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಜಪಾನ್ನಿಂದ ಪಡೆದರು. ಅದೇ ರೀತಿಯಾಗಿ ಇವರು ದಿಲ್ಲಿ ಚಳವಳಿಗೆ ಚಾಲನೆ ನೀಡಿದರು. ಜರ್ಮನಿಯಿಂದ ಹೊರಟಂಥ ಸುಭಾಷ್ ಚಂದ್ರ ಬೋಸರು ಜಪಾನಿನ ರಾಜಧಾನಿ ಟೋಕಿಯೋವನ್ನು ಸೇರಿ ಜೂನ್ 13, 1943ರಲ್ಲಿ ಜಪಾನಿನ ಅಧಿಕಾರಿಗಳ ಜೊತೆ ಮಾತುಕತೆಗಳನ್ನು ನಡೆಸಿದರು. ನಂತರ ಪ್ರಧಾನಿ ಟೋಜೋ ಅವರ ಬೆಂಬಲದ ಮೇಲೆ ಭಾರತದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳಲಾಯಿತು. ಇನ್ನು ಜುಲೈ 4ರಂದು ರಾಸ್ ಬಿಹಾರಿ ಬೋಸ್ ಪೂರ್ವ ಏಷ್ಯಾದಲ್ಲಿನ ಭಾರತ ಸ್ವಾತಂತ್ರ್ಯ ಚಳವಳಿಯ ಮುಖಂಡತ್ವವನ್ನು ಸುಭಾಷ್ಗೆ ವಹಿಸಿಕೊಟ್ರು. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಮತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿ ಸುಪ್ರೀಂ ಕಮಾಂಡರ್ ಆಗಿ ಸುಭಾಷ್ ಅಧಿಕಾರ ವಹಿಸಿಕೊಂಡ 4ನೇ ಜುಲೈ 1943 ನೇತಾಜಿ ಎಂಬುದಾಗಿ ಪ್ರಚಾರಗೊಂಡರು. ಒಟ್ಟುಗೂಡಿದ ಸೈನ್ಯ ದಿಲ್ಲಿ ಚಲೋ ಘೋಷಣೆಯೊಂದಿಗೆ ಬ್ರಿಟಿಷರನ್ನ ಹೊರದೂಡೋದಕ್ಕೆ ಬರ್ಮಾ ಗಡಿ ದಾಟಿ ಭಾರತವನ್ನು ಪ್ರವೇಶಿಸಿತು. ಈ ಮಧ್ಯೆ ಪೆಸಿಫಿಕ್ ಸಾಗರದಲ್ಲಿ ಅಮೆರಿಕವನ್ನು ಎದುರಿಸಬೇಕಾಗಿ ಬಂದ ಪರ್ಲ್ ಹಾರ್ಬರ್ ಘಟನೆ ಜಪಾನ್ ತನ್ನೆಲ್ಲ ಮಿಲಿಟರಿ ಸಂಪನ್ಮೂಲಗಳನ್ನು ಆ ಕಡೆ ತಿರುಗಿಸಬೇಕಾಗಿ ಬಂತು. ಅದರ ಪರಿಣಾಮವಾಗಿ ಈ ಭಾಗದಲ್ಲಿ ಬ್ರಿಟಿಷ್ ಸೇನೆ ದಿಗ್ವಿಜಯದತ್ತ ದಾಪುಕಾಲು ಹಾಕಿತು. ಜಪಾನ್ ಕೂಡ ಎಲ್ಲೆಡೆ ಇದರಿಂದ ನೇತಾಜಿ
ಒಂದು ಆಶಾ ಸೌಧವೇ ಕುಸಿದಂತಾಯಿತು. ಇದೇ ಸಮಯದಲ್ಲಿ ನೇತಾಜಿ ಬ್ಯಾಂಕಾಕ್ನಲ್ಲಿ ವಿಮಾನ ಹತ್ತಿದವರು ಫಾರ್ಮೋಜಾ ದ್ವೀಪದ ತೈಪೆ ಎಂಬಲ್ಲಿ ಆಗಸ್ಟ್ 1945ರಲ್ಲಿ ಅಪಘಾತಕ್ಕೀಡಾದರು ಎನ್ನಲಾಗಿ, ಆದರೂ ಅವರ ಸಾವು ನಿಗೂಢವಾಗಿದೆ. ಈ ಒಂದು ಸುಭಾಷ್ ಚಂದ್ರ ಬೋಸ್ರವರು ಶಾರ್ಟ್ ನೋಟ್ಸ್ಗೆ ಕೇಳೋ ಸಾಧ್ಯತೆಗಳಿವೆ. ಹೀಗಾಗಿ ಈ ವಿಡಿಯೋವನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಧನ್ಯವಾದಗಳು.